ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಇವಾಗ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲು ಅರ್ಹರಾಗಿರೋರು ಯಾರು ಅಂತ ಇವತ್ತಿನ ಬೆಳಿಗ್ಗೆ ಪ್ರೋಮೋದಲ್ಲೇ ನೀವು ಕ್ಲೀನ್ ಆಗಿ ಅನಲೈಸ್ ಮಾಡಿದ್ರೆ ಗೊತ್ತಾಗುತ್ತೆ ಯಾರು ಫಸ್ಟ್ ಸ್ಪರ್ಧಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲು ಅರ್ಹರಾಗಿದ್ದಾರೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಯಾರ್ಯಾರು ಇನ್ನೂ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ನೋಡಿ ಇವತ್ತಿನ ಬೆಳಿಗ್ಗೆ ಬಿಟ್ಟಿರೋ ಪ್ರೋಮೋದಲ್ಲಿ 15ನೇ ವಾರದ 4ನೇ ಟಾಸ್ಕ್ ನಡೀತಿದೆ. ಪ್ರೋಮೋದಲ್ಲಿ ನೀವು ನೋಡ್ದಂಗೆ ಈ ವಾರದಲ್ಲಿ ಫಸ್ಟ್ ಟಾಸ್ಕ್ ನಡೆದಿದ್ದು ಬಾಲ್ ಕಲೆಕ್ಟ್ ಮಾಡ್ಕೊಂಡು ಬುಟ್ಟಿಗೆ ಹಾಕೊಳೋದು. ಅದರಲ್ಲಿ 5 ರೌಂಡ್ ನಡೆಯುತ್ತೆ. 5 ರೌಂಡ್ ಆಮೇಲೆ ಕೊನೆಗೆ ಯಾರ್ಯಾರು ಮಿಕ್ಕಿರ್ತಾರೋ ಅಂದ್ರೆ ಸೇಫ್ಟಿ ಝೋನ್ ಅಲ್ಲಿ ಇರೋರು ಸೇಫ್ ಆಗ್ತಾರೆ, ಈ ಕಡೆ ಯಾರ್ಯಾರು ಇರ್ತಾರೋ ಅವರೆಲ್ಲ ನಾಮಿನೇಟ್ ಆಗ್ತಾರೆ ಅಂತ ಮುಂಚೆನೆ ತಿಳಿಸಿದ್ರು. ಅದ್ರ ಪ್ರಕಾರ ನಿನ್ನೆ ನಾಮಿನೇಷನ್ ಕೂಡ ಫೈನಲೈಸ್ ಆಯಿತು. ನಾಮಿನೇಟ್ ಆಗಿರೋದು ತ್ರಿವಿಕ್ರಮ್ ಅವರು, ಮೋಕ್ಷಿತಾ, ಭವ್ಯ ಗೌಡ, ಚೈತ್ರ ಕುಂದಾಪುರ ಮತ್ತೆ ದಂಡರಾಜ್ ಆಚಾರ್ ಅವರು. ಇವ್ರು 5 ಜನ ನಾಮಿನೇಟ್ ಆಗಿದ್ದಾರೆ. ನಿನ್ನೆ ರಾತ್ರಿಯಿಂದ ವೋಟಿಂಗ್ ಲೈನ್ ಶುರು ಆಗಿದೆ. ನಾನು ಕೂಡ ಆಲ್ಮೋಸ್ಟ್ 300 ವೋಟ್ಸ್ ನಾನು ಹಾಕಿದ್ದೀನಿ. ಫಸ್ಟ್ ಡೇ ವೋಟಿಂಗ್ ಟ್ರೆಂಡ್ ಅಲ್ಲಿ ಯಾರಿಗೆ ಕೊನೆಯ ಸ್ಥಾನ ಮತ್ತೆ ಯಾರು ಟಾಪ್ ಅಲ್ಲಿ ಇದಾರೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಅದು ಫಸ್ಟ್ ಟಾಸ್ಕ್ ಆಗಿತ್ತು. ಬಾಲ್ ನ ಕಲೆಕ್ಟ್ ಮಾಡ್ಕೊಂಡು ಬುಟ್ಟಿಗೆ ಹಾಕೊಳೋದು. ಅದು ನಾಮಿನೇಷನ್ ಎಲ್ಲ ಆ ಟಾಸ್ಕ್ ಅಲ್ಲೇ ಮುಗ್ದೋಯ್ತು. ಸೆಕೆಂಡ್ ಟಾಸ್ಕ್ ಶುರು ಆಗೋಕ್ಕಿಂತ ಮುಂಚೆ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ 2 ಗ್ರೂಪ್ ಆಗ್ಬೇಕು ಅಂತ. ನೋಡಿ, ಈ ತರ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಇಡುವಾಗ ಈ ತರ ಗ್ರೂಪ್ ಟಾಸ್ಕ್ ಇಡಬಾರದು. ಇಂಡಿವಿಜುವಲ್ ಟಾಸ್ಕ್ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದು ಅವ್ರು ಮತ್ತೆ ಗ್ರೂಪ್ ಟಾಸ್ಕ್ ಕೊಟ್ರು. ಫಸ್ಟ್ ಟಾಸ್ಕ್ ಅಲ್ಲೂ ಕೂಡ ಪೂರ್ತಿ ಇಂಡಿವಿಜುವಲ್ ಟಾಸ್ಕ್ ಇರಲಿಲ್ಲ. ಅಲ್ಲಿ ಒಂದಿಷ್ಟು ಕ್ಯಾಪ್ಟನ್ ಮೆಟೀರಿಯಲ್ ಇರಬೇಕು ಅಂತ ಇಟ್ಟಿದ್ದು. ಅದು ಒಂಥರ ಓಕೆ. ಈ ತರ ಗ್ರೂಪ್ ಟಾಸ್ಕ್ ಆಕ್ಚುಲಿ ಇಡಬಾರ್ದು ಅಂತ ನನಗನ್ಸ್ತು. ನೋಡಿ, ಅಲ್ಲಿ ಗ್ರೂಪ್ ಟಾಸ್ಕ್ ಇಟ್ಟಾಗ 2 ಟೀಮ್ ಆಗುತ್ತೆ. ಅಲ್ಲಿ ಹನುಮಂತಣ್ಣ ಮತ್ತೆ ದಂಡರಾಜ್ ಅವರು ಅವ್ರ ಟೀಮ್ ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಹನುಮಂತಣ್ಣ ಟೀಮ್ ಅಲ್ಲಿ ಹನುಮಂತಣ್ಣ, ತ್ರಿವಿಕ್ರಮ್, ಭವ್ಯ ಗೌಡ ಮತ್ತೆ ಮೋಕ್ಷಿತ್ ಅವರು ಇರ್ತಾರೆ. ಈ ಕಡೆ ದಂಡರಾಜಾಚಾರ್ ಅವ್ರ ಟೀಮ್ ಅಲ್ಲಿ ದಂಡರಾಜಾಚಾರ್ ಅವರು, ಉಗ್ರಂ ಮಂಜು, ಗೌತಮಿ ಮತ್ತೆ ಚೈತ್ರ ಕುಂದಾಪುರ. ಇವಾಗ 2 ಟೀಮ್ ಆಗಿರುತ್ತೆ. 2ನೇ ಟಾಸ್ಕ್ ಅವ್ರು ಕೊಡೋದು ಇದು ಏನು, ಕೈಯಲ್ಲಿ ಒಂದು ಫೋಮ್ ಸ್ಟಿಕ್ ಇರುತ್ತೆ. ಆ ಫೋಮ್ ಸ್ಟಿಕ್ ಅಲ್ಲಿ ಇಟ್ಕೊಬೇಕು. ಮತ್ತೆ ಒಂದ್ ಕೈಯಲ್ಲಿ ಆ ಜಾರ್ನ ಇಟ್ಕೊಬೇಕು. ಆ ಜಾರಲ್ಲಿ ನೀರ್ ಇರುತ್ತೆ. ಅದನ್ನ ಸೇಫ್ಟಿಯಾಗಿ ನೋಡ್ಕೊಬೇಕು. ನೀರು ಯಾರು ಜಾಸ್ತಿ ಶೇಖರಣೆ ಮಾಡ್ತಾರೋ ಅವ್ರು ಆ ಟಾಸ್ಕ್ ಗೆಲ್ತಾರೆ ಅಂತ. ಅಲ್ಲೆಲ್ಲ ತುಂಬಾ ವಾಗ್ಯುದ್ಧ ನಡೀತು, ತುಂಬಾ ಚರ್ಚೆ ನಡೀತು. ಉಸ್ತುವಾರಿ ಮಾಡಿದ್ದು ರಜತ್ ಅವರು. ರಜತ್ ಅವ್ರು ಫೇವರಿಸಮ್ ಮಾಡಿದ್ರು ಅಂತ ಒಂದಿಷ್ಟು ಜನ ಅಂತಾರೆ. ಇಲ್ಲ, ಫೇವರಿಸಮ್ ಮಾಡ್ಲಿಲ್ಲ ಅವರು. ಆಕ್ಚುಲಿ ತ್ರಿವಿಕ್ರಮ್ ಅವ್ರ ಟೀಮಿಗೆ ಅನ್ಯಾಯ ಆಗಿದ್ದು ಅಂತ ಒಂದಿಷ್ಟು ಜನ ಅಂತಾರೆ. ನೋಡಿ, ನಿಮಗೆ ಏನಿಸ್ತಿದೆ ಅದ್ರ ಬಗ್ಗೆ? ಆ ಟಾಪಿಕ್ ಅಂತೂ ವೀಕೆಂಡ್ ಅಲ್ಲಿ ಬಂದೇ ಬರುತ್ತೆ. ಸುದೀಪ್ ಸರ್ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾರ್ದು ತಪ್ಪಿತ್ತು ಅಂತ ಅಲ್ಲಿ ತಿಳಿಸ್ತಾರೆ. ಅದ್ರ ಬಗ್ಗೆ ಮಾತಾಡೋಣ. ಈ ವಾರದ 2ನೇ ಟಾಸ್ಕ್ ಅಲ್ಲಿ ಅದೇ ಫೋಮ್ ಸ್ಟಿಕ್ ಅಲ್ಲಿ ಹಿಂಗ್ ಡಿಸ್ಟರ್ಬ್ ಮಾಡ್ಬೇಕು. ಯಾರು ಜಾಸ್ತಿ ನೀರು ಶೇಖರಣೆ ಮಾಡ್ತಾರೋ ಆ ಬಜರ್ ಆಗಿದ ಆಮೇಲೆ ಅವರು ಆ ಟಾಸ್ಕ್ ಗೆಲ್ತಾರೆ ಅಂತ ಆಗಿತ್ತು. ಆ ಟಾಸ್ಕ್ ಗೆದ್ದಿದ್ದು ದಂಡರಾಜ್ ಆಚಾರ್ ಅವ್ರ ಟೀಮು. ಆ ಟಾಸ್ಕ್ ಗೆಲ್ಲುತ್ತೆ, ಅಂದ್ರೆ ಉಗ್ರಂ ಮಂಜು ಅವ್ರ ಟೀಮ್ ಆ ಟಾಸ್ಕ್ ಗೆಲ್ತಾರೆ. ಅದಾದ್ಮೇಲೆ 3ನೇ ಟಾಸ್ಕ್ ಶುರು ಆಗುತ್ತೆ. ಇಲ್ಲಿ ಜೋಡಿಯಾಗಿ ಆಡ್ಬೇಕು. ಅಲ್ಲಿ ಜೋಡಿಯಾಗಿ ಆಡುವಾಗ ಬಲೂನ್ ಇಂದ ಯಾರು ಜಾಸ್ತಿ ಆ ಬಲೂನ್ ನ ಬ್ಲಾಸ್ಟ್ ಮಾಡ್ಬಿಟ್ಟು ಆ ನೀರ್ನ ಶೇಖರಣೆ ಮಾಡ್ತಾರೋ ಆ ಟೀಮ್ ಗೆಲ್ಲುತ್ತೆ ಅಂತ ಆಗಿರುತ್ತೆ. ಆ 3ನೇ ಟಾಸ್ಕ್ ಅಲ್ಲಿ ಗೆಲ್ಲೋದು ತ್ರಿವಿಕ್ರಮ್ ಅವ್ರ ತಂಡ, ಅಂದ್ರೆ ತ್ರಿವಿಕ್ರಮ್, ಹನುಮಂತಣ್ಣ ಈ ತಂಡ ಗೆಲ್ಲುತ್ತೆ ಆ ಟಾಸ್ಕ್ ನ. ಅದಾದ್ಮೇಲೆ ಈ ವಾರದ 4ನೇ ಟಾಸ್ಕ್ ಅದೇನಪ್ಪಾ ಅಂದ್ರೆ ಹಗ್ಗ ಕಟ್ಟಿರ್ತಾರೆ ಇಡೀ ಟೀಮಿಗೆ. ಅಂದ್ರೆ ತ್ರಿವಿಕ್ರಮ್ ಅವರು ಮತ್ತೆ ಚೈತ್ರ ಅವ್ರು ಆಡ್ತಿರಲ್ಲ. ಆ ಪ್ರೋಮೋದಲ್ಲಿ ನೀವು ನೋಡಿದಾಗ ಗೊತ್ತಾಗುತ್ತೆ. ಅವರಿಬ್ರು ಹೊರ ಕುತ್ಕೊಂಡಿರ್ತಾರೆ. ಇನ್ನು ಮಿಕ್ಕಿರೋ 3 ಜನ ಆಡ್ತಿರ್ತಾರೆ. ಆ ಟೀಮ್ ಅವರಿಗೆ ಅಲ್ಲಿ ಅನೌನ್ಸ್ ಮಾಡ್ತಾರೆ ಬಿಗ್ ಬಾಸ್, ಯಾವ ನಂಬರ್ ಅಲ್ಲಿರೋ ಬಾಲ್ ನ ನೀವು ಕಲೆಕ್ಟ್ ಮಾಡ್ಬೇಕು ಅಂತ. ಅವರು ಆ ಬಾಲ್ ನ ಕಲೆಕ್ಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಅವರಿಗೆ ಅಂತ ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಅಲ್ಲಿ ಪ್ರೋಮೋದಲ್ಲಿ ನಮಗೆ ಕಾಣ್ತಿರೋದು ಜಾಸ್ತಿ ಬಾಲ್ ಶೇಖರಣೆ ಮಾಡ್ತಿರೋದು ಮಂಜಣ್ಣ ಟೀಮು. ಅಲ್ಲೂ ಕೂಡ ತಳ್ಳಾಟ, ಮೂಗಿ ಗೇಟ್ ಆಯ್ತು, ಅದೆಲ್ಲ ಬರುತ್ತೆ ಅಲ್ಲಿ ಟಾಪಿಕ್. ನೀವು ತಳ್ತಿದ್ದೀರಾ ಅಂತೆಲ್ಲ ಬರುತ್ತೆ. ಮತ್ತೆ ಹಿಂಗೆ ಕುತ್ತಿಗೆ ಎಲ್ಲ ಇಟ್ಕೊಳ್ತಾರೆ ಮಂಜಣ್ಣ, ಭವ್ಯ ಅವ್ರದ್ದು. ನೀವು ನೋಡಿರ್ತೀರ ಪ್ರೋಮೋದಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಆಡ್ತಿರ್ತಾರೆ. ಇವತ್ತಿನ ಬೆಳಿಗ್ಗೆ ಬಿಟ್ಟಿರೋ ಪ್ರೋಮೋದಲ್ಲಿ ಮಂಜಣ್ಣ ತುಂಬಾ ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ. ಅಂದ್ರೆ ಬೇರೆಯವರಿಗೆ ಏಟ್ ಆಗೋ ರೀತಿ ಮಾಡ್ತಿದ್ದಾರೆ. ಮತ್ತೆ ಹಿಂಗ್ ಹೋಗಿ ಅವ್ರು ಹಿಂಗೆ ಕುತ್ತಿಗೆ ಎಲ್ಲ ಇಟ್ಕೊಳ್ತಿದ್ದಾರೆ. ಭವ್ಯ ಗೌಡ ಅವರಿಗೆ ಇಟ್ಕೊಂಡಿರ್ತಾರೆ, ನೀವು ನೋಡಿರ್ತೀರ ಪ್ರೋಮೋದಲ್ಲಿ. ಆ ರೀತಿ ಆಡ್ತಿದ್ದಾರೆ. ಮತ್ತೆ ಇಲ್ಲಿ ಜಾಸ್ತಿ ಬಾಲ್ ಶೇಖರಣೆ ಮಾಡ್ತಿರೋದು ಮಂಜಣ್ಣ ಟೀಮೇ. ಇಲ್ಲಿ ಮಂಜಣ್ಣ ಟೀಮ್ ಗೆದ್ದಿದೆ ಅಂತ ಒಂದು ಅಪ್ಡೇಟ್ ಬರ್ತಿದೆ. 4ನೇ ಟಾಸ್ಕ್ ಗೆದ್ದಿರೋದು ಮಂಜಣ್ಣ ಟೀಮು. ಮತ್ತೆ ಪ್ರೋಮೋದಲ್ಲಿ ಸೂಕ್ಷ್ಮವಾಗಿ ಗಮನಿಸಿದೆ, ಅದ್ರಲ್ಲಿ ಒಂದು ಎಂಟ್ ಕೂಡ ಕೊಟ್ಟಿದ್ದು ಬಿಗ್ ಬಾಸ್ ಅಲ್ಲಿ. ರಜತ್ ಅವ್ರ ಕೈಗೆ ಒಂದು ಬ್ಯಾಂಡ್ ಇದೆ, ಅಂದ್ರೆ ಬ್ಲೂ ಕಲರ್ ಬ್ಯಾಂಡ್ ಇದೆ. ತ್ರಿವಿಕ್ರಮ್ ಅವ್ರ ಕೈಗೂ ಆ ಬ್ಯಾಂಡ್ ಇದೆ. ಅಂದ್ರೆ ಏನಪ್ಪಾ ಅದು ಅಂದ್ರೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲು ಇವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಅರ್ಥ. ಅಂದ್ರೆ ತ್ರಿವಿಕ್ರಮ್ ಅವರು ಈಗಾಗಲೇ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲು ಸೆಲೆಕ್ಟ್ ಆಗಿದ್ದಾರೆ. ಚೈತ್ರ ಕುಂದಾಪುರ ಅವರು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲು ಅನರ್ಹರಾಗಿದ್ದಾರೆ. ಅವರು ಕೂಡ ಹೊರಗಡೆ ಕುತ್ಕೊಂಡಿದ್ದಾರೆ. ತ್ರಿವಿಕ್ರಮ್ ಅವರು ಆಲ್ರೆಡಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲು ಅರ್ಹರಾಗಿದ್ದಾರೆ. ಅವ್ರ ಕೈಯಲ್ಲಿ ಬ್ಯಾಂಡ್ ಇದೆ. ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ. ಅದು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲು, ಅಂದ್ರೆ ಪ್ರತಿ ವಾರ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಇರ್ತಿತ್ತು. ಅದು ಇಡೀ ಟೀಮ್ ಯಾವ ಟೀಮ್ ಗೆದ್ದಿರುತ್ತೋ ಅವರೆಲ್ಲರಿಗೂ ಕ್ಯಾಪ್ಟನ್ಸಿ ಟಾಸ್ಕಿಗೆ ಅಲೋ ಮಾಡ್ತಿದ್ದು. ಆದ್ರೆ ಈ ಸಲ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡೋಕ್ಕೆ ಈ ಕಡೆ ಟೀಮ್ ಇಂದನೂ ಒಂದಿಷ್ಟು ಜನ ಸೆಲೆಕ್ಟ್ ಆಗ್ತಾರೆ, ಆ ಕಡೆ ಟೀಮ್ ಇಂದನೂ ಒಂದಿಷ್ಟು ಜನ ಸೆಲೆಕ್ಟ್ ಆಗ್ತಾರೆ. ಅದು ಪ್ರತಿಯೊಂದು ಗೇಮ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲು ಯಾರ್ಯಾರು ಅರ್ಹರಾಗ್ತಾರೆ ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ಆಲ್ಮೋಸ್ಟ್ ತೋರಿಸ್ಬಿಡ್ತಾರೆ. ಯಾರ್ಯಾರು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲು ಅರ್ಹರಾಗಿದ್ದಾರೆ ಅಂತ.
ನಾಳಿನ ಎಪಿಸೋಡ್ ಅಲ್ಲಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಇರುತ್ತೆ ಅಂತ ನಾನು ಅಂದ್ಕೊಂತಿದ್ದೀನಿ. ಇವತ್ತಿನ ಬೆಳಿಗ್ಗೆ ಪ್ರೋಮೋದಲ್ಲೇ ಕ್ಲೀನ್ ಆಗಿ ಗೊತ್ತಾಗ್ತಿದೆ ಇವರಿಬ್ರು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲು ಈಗಾಗಲೇ ಕ್ವಾಲಿಫೈ ಆಗಿದ್ದಾರೆ. ರಜತ್ ಅವ್ರು ಈ ವಾರ ಕ್ಯಾಪ್ಟನ್ ಆಗಿರೋದಕ್ಕೆ ಅವ್ರು ಡೈರೆಕ್ಟ್ ಆಗಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲು ಅರ್ಹರಾಗಿದ್ದಾರೆ. ಮತ್ತೆ ಈ ಕಡೆ ತ್ರಿವಿಕ್ರಮ್ ಅವರು ಕೂಡ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲು ಅರ್ಹರಾಗಿದ್ದಾರೆ. ಇವಾಗ ತ್ರಿವಿಕ್ರಮ್ ಅವರು ಆಲ್ರೆಡಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲು ಅರ್ಹರಾಗಿದ್ದಾರೆ. ಇವಾಗ ಅವ್ರೇನಾದ್ರು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅಲ್ಲಿ ಗೆದ್ದೆ ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ಕೊಡ್ತಾರೆ. ಮತ್ತೆ ಈ ವಾರ ಅವ್ರು ನಾಮಿನೇಟ್ ಆಗಿದಾರಲ್ಲ ಅದು ಯಾವ ರೀತಿ ಅಂತ ಪ್ರಶ್ನೆ ಬರುತ್ತೆ. ಅದ್ರ ಬಗ್ಗೆ ಬಿಗ್ ಬಾಸ್ ಇವತ್ತು ಸ್ಪಷ್ಟನೆ ಕೊಡ್ತಾರೆ ಅಂತ ಅಂದ್ಕೊಂಡಿದೀನಿ. ನೋಡೋಣ ಅದು ಯಾವ ರೀತಿ ಆಗುತ್ತೆ ಅಂತ. ಮತ್ತೆ ಎಲ್ಲ ತ್ರಿವಿಕ್ರಮ್ ಫ್ಯಾನ್ಸಿಗೆ ತುಂಬಾ ಖುಷಿಯಾಗಿರುತ್ತೆ. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ.